ಘಮ ಘಮ ಪರಿಮಳ ನನ್ ರೂಮ್ ತನಕ ಹಾಗೇ ತೇಲ್ಕೊಂಡ್ ಬಂತು. ಹಸುವು ಡಬಲ್ ಆಗೋಯ್ತು, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಏನೇ ಹೇಳು ನಿಧಿ, ಈ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯ. ಇದೊಂದು ಮಾತ್ರ ಅಲ್ಲ, ನಿಧಿ ಯಾವ ಕೆಲಸದಲ್ಲೇ ಕೈ ಇಟ್ಟರು ಅಚ್ಚುಕಟ್ಟಾಗೇ ಇರುತ್ತೆ. ನಿಧಿ, ನಂಗೇನ್ ಬೇಕು ಅಂತ ಗೊತ್ತಲ್ಲ? ಬಿಸ್ನೀರ್ ಕರೆಕ್ಟ್. ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ, ತಗೊಂಬರ್ತೀನಿ. ಇವತ್ತೆಲ್ರಿಗೂ ಅವ್ರವ್ರಿಗೆ ಸೂಟ್ ಆಗೋ ಥರ ತಿಂಡಿ ಮಾಡಿದ್ದೀನಿ. ಹೋ, ಯಾರು ತಿಂಡಿ ಮಾಡಿದ್ದು? ಯಾಕ್ರಿ, ಏನಾಯ್ತು? ತಿಂಡಿನ ಇದು ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಒಂದು ಕಸನ ತಿಂದಾಗಿದೆ. ಉಪ್ಪು ಖಾರ ಮಸಾಲ ಲೈಫಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರಬೇಕು ಮಾವ. ಜಾಸ್ತಿ ಆದರೆ ಸಂಸಾರನೂ ಹಾಳಾಗತ್ತೆ, ನಿಮ್ಮ ಶರೀರನೂ ಹಾಳಾಗತ್ತೆ. ಇನ್ಮೇಲಿಂದ ದಿನ ನೀವು ಇದೇ ರೀತಿ ತಿಂಡಿ ಮಾಡಬೇಕು. ಇದನ್ನು ತಿನ್ನೋಕೆ ಯಾರ ಕೈಯಿಂದನೂ ಆಗಲ್ಲ. ಅಕ್ಕ, ಬಾವಾಗ ಮಾಡಿ ತಿಂಡಿ ಬಡಿಸಿ. ಹ್ಞೂ, ಬಾವಾ ಸಖತ್ತಾಗಿದೆ. ನೀವು ನೋಡಿದ್ರೆ ಚೆನ್ನಾಗಿಲ್ಲ ಅಂತಿದ್ದೀರಾ? ಚೆನ್ನಾಗಿದೆಯಾ? ಹಾಗಾದ್ರೆ ಇಷ್ಟು ಹಾಕ್ಕೊಳ್ಳಿ, ತಿನ್ಲಿ, ತಿನ್ನು. ನೋಡಿ ಮಾವ, ಮೊದಲೇ ನಿಮಗೆ BP ಶುಗರ್ ಎಲ್ಲ ಜಾಸ್ತಿ ಇದೆ. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ಇಲ್ಲ ಅಂದರೆ ಬಾಡಿಲಿರೋ ಯಾವ ಆರ್ಗನು ಹೇಗೆ ಡ್ಯಾಮೇಜ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಈ ತಿಂಡಿಲಿ ಏನೇನು ನ್ಯೂಟ್ರಿಷನ್ ಬೇಕೋ ಅದನ್ನೆಲ್ಲ ಹಾಕಿದ್ದೀನಿ. ಇದನ್ನೇ ನೀವು ಕರೆಕ್ಟಾಗಿ ತಿಂದರೆ ನಿಮ್ಮ ಒಳಗಡೆ ಇರೋ ರಾಕ್ಷಸ, ಐ ಮೀನ್ ಡಯಾಬಿಟೀಸ್ ತಾನಾಗೆ ಮಾಯ ಆಗ್ಬಿಡುತ್ತೆ. ಹೌದು ಬಾವಾ, ಡಯಟ್ನ ಹೀಗೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು ಅಂತ ರೀಲಲ್ಲಿ ನೋಡಿದ್ದೆ. ಒಂದೆರಡು ದಿನ ನಾಲ್ಗೆಗೆ ಕಷ್ಟ ಆಗ್ಬೋದು, ಆಮೇಲೆ ಅಡ್ಜಸ್ಟ್ ಆಗ್ಬಿಡತ್ತೆ. ಇಷ್ಟಕ್ಕೂ ನಿಮಗೆ ಮಾಡಿ ತಿಂಡಿ ನಂಗೆ ತುಂಬ ಇಷ್ಟ ಆಯ್ತು ನೋಡಿ. ಈ ಕೇರಿಂಗ್ ನಾಟಕ ನನ್ನ ಹತ್ರ ನಡೆಯಲ್ಲ. ಮಾಲ್ತಿ, ಎಲ್ರಿಗೂ ಏನು ಮಾಡಿದ್ರು ಅದನ್ನೇ ಬಡಿಸು. ಮಾವ, ಇದನ್ನೇ ಔಷಧಿ ಅನ್ಕೊಂತೀನಿ. ನಾನು ಡಾಕ್ಟರ್, ನನ್ನ ನಂಬಿ. ತಿಂಡಿ ತಿನ್ನುವಾಗ ತಿಂಡಿನೇ ತಿನ್ನಬೇಕು, ಔಷಧಿ ತಿನ್ನೋದಲ್ಲ. ನೋಡಿ, ಈ ಥರ ಹಠ ಮಾಡಿದ್ರೆ ಮುಂದೆ ಆರೋಗ್ಯ ಏನಾದರೂ ಹಾಳಾದ್ರೆ ನಿಮಗೆ ಸಮಸ್ಯೆ ಅಲ್ವಾ? ನನ್ನ ಆರೋಗ್ಯನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಲ್ತಿ, ನಿನಗೆ ಹೇಳಿದ್ದು ತಂದು ಬಡಿಸು ಅಂತ. ರೀ, ನಿಧಿ ನೀವು ಒಳ್ಳೇದಕ್ಕೆ ತಾನೇ ಹೇಳ್ತಿದ್ದಾಳೆ. ಎಲ್ಲ ಇವ್ರ ಜೊತೆ ಸೇರಿ ಹಾಳಾಗ್ತಾ ಇದ್ದೀರಾ.